कल्याण कर्नाटक संघर्ष समिति के संस्थापक अध्यक्ष लक्ष्मण दस्ती, समिति के अन्य पदाधिकारी सुरेश चंचट्टी, डॉक्टर रजनीश वाली, विनय मालगे ने संबोधित करते हुए अपने विचार व्यक्त किए। कैमरामैन पुपराज का कवरेज। ಅದು ವಿಷಯನ ಹೇಳಿದ ಯಾವ ರೀತಿ ಸೇರಿದೇವೆ ಯಾಕೆ ಸೇರಿದೀವಿ ಅಂತ ಹೇಳಿ ಒಂದು ಕನ್ನಡ ಮಾತಾಡೋ ಜನರು ಒಂದೇ ಕಡೆ ನ್ಯಾಯ ಸಿಗ್ತದ ನಮ್ಮನ್ನು ಸರಿಯಾಗಿ ನೋಡ್ತಾರೆ ಹಳ್ಳಿ ಮೈಸೂರದವರು ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳು ಯಾದಗಿರಿ ನೋಡ್ತಾರೆ ಸರಿಯಾಗಿ ಅಂಥೇಳಿ ನಾವು ಸೇರ್ಕೊಂಡಿವಿ ಸೇರಿದ ನಂತರ ನಮಗೆ ಭಾಳಷ್ಟು ಅನ್ಯಾಯ ಆಗ್ಲತ್ತಿತ್ತು ಒಂದು ಕಡೆ ಸತ್ಯಶೋಧನಾ ಸಮಿತಿ ವರದಿ ಕಲ್ಯಾಣ ಕರ್ನಾಟಕ ನ್ಯಾಯ ಕೊಡಿ ಅಂತ ಹೇಳ್ತದೆ ಒಂದು ಕಡೆ ಫಜಲ್ ಅಲಿ ಅವರ ವರದಿಯಲ್ಲಿ 835ನೇ ಪ್ಯಾರ ಹಿಡ್ಕೊಂಡು 10 ಪ್ಯಾರದಲ್ಲಿ ಬರೆದಾರ ತುಂಗಭದ್ರಾ ನದಿ ಮೇಲ್ಪಟ್ಟ ಪ್ರದೇಶಕ್ಕೆ ನ್ಯಾಯ ಕೊಡ್ರಿ ಅಂತ ಮತ್ತೊಂದು ಕಡೆ ಏನದ ನಂಜುಂಡಪ್ಪ ವರದಿಯಾರ ನಮ್ಮ ಬೈಬಲ್ ಇದ್ದಂಗೆ ಅದ ಅದು ನಮಗೊಂದು ಧರ್ಮಗ್ರಂಥ ಇದ್ದಂಗೆ ಅದ ಅದನ್ನು ಏನು ಹೇಳ್ತದೆ ಅಂದ್ರೆ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದ ಪ್ರದೇಶ ರಾಜ್ಯದ 175 ಜಿಲ್ಲೆಗಳಲ್ಲಿ ಏನದಲ್ಲ 39 ಅತ್ಯಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ನಮಗೆ ಏಮ್ಸ್ ಘೋಷಣೆ ಆದ ತಕ್ಷಣ ನಮ್ಮ ರಾಯಚೂರಲ್ಲಿ ಹೋರಾಟ ಶುರುವಾಯಿತು ನಮಗೂ ಏಮ್ಸ್ ಕೊಡಿ ಅಂತೇಳಿ ಅದನ್ನು ಒಂದು ನಿಯೋಗ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಯಡಿಯೂರಪ್ಪರ ಹತ್ರ ನಾವು ಹೋದ್ವಿ 23ನೇ ತಾರೀಕು ಮಾರ್ಚ್ 2021 ನಾವು ಹೋಗಿದ್ವಿ ಅವ್ರು ಒಂದೇ ಹೇಳಿದ್ರು ಸರ್ ನಾವೇ ಯಾಕೆ ಏಮ್ಸ್ ಕೇಳಿದ್ರು ಎಲ್ಲ ಜಿಲ್ಲೆಗಳಲ್ಲಿ ನಮಗೆ IIT ವಿಷಯದಲ್ಲಿ ಭಾಳ ದ್ರೋಹ ಆಗಿದೆ ಅನ್ಯಾಯ ಆಗಿದೆ ಅದಕ್ಕೆ ಪರ್ಯಾಯವಾಗಿ ಏಮ್ಸ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಬಟ್ ಒಂದು ವಿಷಯ ಯಡಿಯೂರಪ್ಪನವರು ರಾಯಚೂರಿಗೆ IIT ಕೊಡಲೇಬೇಕಂತ ಕೂಡ ನಮ್ಮ ಜೊತೆಗೆ ದೆಹಲಿ ಕೂಡ ಬಂದಿದ್ದರು ಅವರು ಸ್ಮೃತಿ ಇರಾನಿ ಅವರು ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾಗಿದ್ದಾರೆ ಖರ್ಗೆ ಸಾಹೇಬರು ಕೂಡ ಬಂದಿದ್ದರು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದರು ಇಡೀ ಕಲ್ಯಾಣ ಕರ್ನಾಟಕದ ಎಲ್ಲ MP ಸಚಿವರು ಶಾಸಕರು ಆಗಿದ್ದರು ದಟ್ ವಾಸ್ ವೆರಿ ಹಿಸ್ಟಾರಿಕ್ ಡೆಲಿಗೇಷನ್ ನನಗೂ ಗೊತ್ತಾಗುತ್ತೆ ನಾವು ಹಾಗೆ 370 ಅನ್ನೋ ಆರ್ಟಿಕಲ್ಗೋಸ್ಕರ ಮೊನ್ನೆ ಪ್ರತಿಭಟನೆ ಮಾಡಿದ್ದೀವಿ ಅದಕ್ಕಿಂತ ಜೋರಾಗಿ ಬೆಂಬಲ ಕೊಡ್ತೀನಿ ಅಂತ ಹೇಳ್ತೀನಿ ಬೀದರ್ ಕಡೆಯಿಂದ ಅದಕ್ಕೆ ಎಲ್ಲರೂ ಸಪೋರ್ಟ್ ಬೇಕು ಇನ್ನೊಂದು ಬೀದರ್ಗೋಸ್ಕರ IITಗೋಸ್ಕರ ಅಪಾರವಾಗಿ ಕೇಳಿದ್ರು ಒಂದು ಕ್ವೆಶನ್ ಅದು ಕರೆಕ್ಟ್ ಆಗಿದೆ 80 ಕಿಲೋಮೀಟರಲ್ಲಿ ಇನ್ನೊಂದು ಬರೋಕ್ಕಾಗಲ್ಲ ಬಟ್ ಇನ್ನೊಂದು ಕೆಲಸ ಮಾಡ್ತಾ ಇದ್ದೀವಿ ಅಪಾರ ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ನಾವು ರೀಸೆಂಟಾಗಿ ನಮ್ಮದು ಬೃಹತ್ ಕೈಗಾರಿಕಾ ಮಂತ್ರಿಗಳಾದ ಕುಮಾರಣ್ಣವ್ರಿಗೆ ಭೇಟಿಯಾಗಿದ್ವಿ ಅದಕ್ಕೆ ಇನ್ನೊಂದು ಡೆಲಿಗೇಷನ್ ತೊಗೊಂಡೋಗ್ತಾ ಇದೆ ದಸ್ತಿಯವರು ನಮ್ಮ ಬಸವರಾಜ ರಾಯ್ತು ನಮ್ಮದು HK ಸೊಸೈಟಿ ಅಧ್ಯಕ್ಷರಾದ ನಮೋಶಿ ಅವ್ರದ್ದು ನೇತೃತ್ವದ ಹೋಗಿ ಬೀದರ್ ಒಂದು ದೊಡ್ಡ ಇಂಡಸ್ಟ್ರಿ ಕೊಡಿ ಅಂತ ಯಾವುದು ಅಂತೇನೇನೋ ಡಿಸೈಡ್ ಇಲ್ಲ ಒಂದು ಒಳ್ಳೆ ಇಂಡಸ್ಟ್ರಿ ಕೊಡಿ ಒಂದು 10,000 ಕುಟುಂಬಗಳು ನಡೆಯತ್ತಾರ ಎಲ್ಲರೂ ಬರ್ತಾರೆ ಬರೀ ಆಶ್ವಾಸನೆ ಕೊಡ್ತಾರೆ ಈಗಾಗಲೇ ನಮ್ಮೆಲ್ಲ ಹಿರಿಯರು ಮಾತಾಡಿದ್ದಾರೆ ಈಗ ಕಲ್ಯಾಣ ಕರ್ನಾಟಕ ಬೀದರ್ ಜಿಲ್ಲೆಯ ಸಮಸ್ಯೆಗಳು ಬರೀ ಬೀದರ್ನವರೇ ಹೋರಾಟ ಮಾಡಬೇಕು ರಾಯಚೂರು ಜಿಲ್ಲೆಯವರು ರಾಯಚೂರವರೇ ಮಾಡ್ಬೇಕಂತಿಲ್ಲ ಈಗ ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಒಗ್ಗಟ್ಟಾಗಿದ್ವಿ ಆ ಜಿಲ್ಲೆಯ ಸಮಸ್ಯೆ ಬಂದಾಗ ನಾವೆಲ್ಲರೂ ಆ ವಿಷಯನ ಇಟ್ಕೊಂಡು ಹೋರಾಟ ಮಾಡ್ತೀವಿ ಇಲ್ಲಿರುವಂಥ ಈ ಕಾರಂಜ ಇಂಥ ಹೋರಾಟಕ್ಕೂ ಸಹ ಅವರಿಂದ ಒಂದೆರಡು ಸಪೋರ್ಟನ್ನು ನಾವು ತಗೊಳ್ತೀವಿ ಒಟ್ಟಾರೆಯಾಗಿ ಇಡೀ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ಏನೇನಿಂಥ ಸಮಸ್ಯೆಗಳು ನಮ್ಮ ಹಿರಿಯರೆಲ್ಲ ಒಂದು ಪಟ್ಟಿ ಮಾಡಿಬಿಟ್ಟು ಎಲ್ಲೇ ಆದರೂ ಸಹ ಇಡೀ ಕಲ್ಯಾಣ ಕರ್ನಾಟಕ ಒಂದಾಗಿ ನಾವೆಲ್ಲರೂ ಹೋರಾಟ ಮಾಡೋದು ಮತ್ತು ಅನಿವಾರ್ಯತೆ ನಮಗಿದೆ ನಮ್ಗೆ ಯಾವುದೂ ಪುಕ್ಕಟ್ಟೆಗೆ ಸಿಗಲಿಲ್ಲ ಈ ಹಿಂದೆ ಏನೇನ ತೊಗೊಂಡಿವಿ ನಾವೆಲ್ಲ ಹೋರಾಟದ ಮೂಲಕನೇ ಪಡ್ಕೊಂಡಿದ್ದದ ಅದಕ್ಕೆ 371 ಬರೋ ದಿನಗಳಲ್ಲೂ ಸಹ ನಾವೆಲ್ಲರೂ ಒಟ್ಟಾಗಿ ಹೋರಾಟ ಮಾಡಿಕೊಂಡು ಈ ವಿಷಯಕ್ಕೆ ಏಮ್ಸ್ ವಿಷಯ ಇವತ್ತು ರಾಯಚೂರು ಆಗಬೇಕು ಅಂತಿದೆ ಹೀಗಾಗಿ ಇಡೀ ನಮ್ಮ ಬೀದರ್ ಜಿಲ್ಲೆಯ ನಾವೆಲ್ಲರೂ ಸೇರಿಕೊಂಡು ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಮತ್ತು ಬರೋದಿನ ನಮ್ಮ ಇಲ್ಲಿಂದ ಸ್ಥಳೀಯ ಸಮಸ್ಯೆಗಳು ಕೊಡ್ಕೊಂಡು ಅವರು ಸಹ ಒಂದಿಟ್ಟು ಸಪೋರ್ಟ್ ಮಾಡ್ತಾರೆ ಮಾಡಲಿ ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ಕೊಳ್ತೀನಿ.